ಏಕಕಾಲದಲ್ಲಿ 3 ಕರುಗಳಿಗೆ ಜನ್ಮ ನೀಡಿದ ಹಸು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕ ಗ್ರಾಮದ ನಿವಾಸಿ ಕಂಠಿ ಶಿವಣ್ಣ ಎಂಬುವರಿಗೆ ಸೇರಿದ ಹಸು. ಕರುಗಳು ಮುದ್ದಾಗಿದ್ದು 3 ಕರುಗಳು ಹೆಣ್ಣಾಗಿವೆ. ತಾಯಿ ಸೇರಿದಂತೆ ಕರುಗಳೆಲ್ಲ ಆರೋಗ್ಯವಾಗಿವೆ. ಧನುಷ್, ಐಶ್ವರ್ಯ, ರಜನಿಕಾಂತ್ಗೆ ಡಿವೋರ್ಸ್ ಮಂಜೂರು. ಅಧಿಕೃತವಾಗಿ ಬೇರೆಯಾದ ಲವ್ಲಿ ಕಪಲ್. ಚೆನ್ನೈನ ಕೌಟುಂಬಿಕ ನ್ಯಾಯಾಲಯದಿಂದ ಡಿವೋರ್ಸ್ ಮಂಜೂರು. 2022ರಲ್ಲಿ ಡಿವೋರ್ಸ್ ಘೋಷಣೆ ಮಾಡಿದ ಸ್ಟಾರ್ ಜೋಡಿ 2 ಕುಟುಂಬ ಇಬ್ಬರನ್ನು ಮತ್ತೆ ಒಂದಾಗಿಸುವ ಪ್ರಯತ್ನ ಮಾಡಿದ್ದವು. ಬಾಗಿಲು ತೆರೆದ ಭಾಗ್ಯಲಕ್ಷ್ಮಿ ಬಾಂಡ್. 18 ವರ್ಷಗಳ ಬಳಿಕ ಫಲಾನುಭವಿಗಳಿಗೆ ಯೋಜನೆ ಫಲ. ರಾಜ್ಯದಲ್ಲಿ 2,03,000 ಹೆಣ್ಣು ಮಕ್ಕಳ ಕೈಗೆ ಬಾಂಡ್. ಹೆಣ್ಣು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ ನಿಲ್ಲಬೇಕು ಎಂಬ ಉದ್ದೇಶದಿಂದ ಆರಂಭಗೊಂಡಿದ್ದ ಯೋಜನೆ. ಫಲಾನುಭವಿಗಳು ಅದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳುತ್ತಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ. ಕೆಲವು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನಗಳು ಇವೆ. ತನ್ವೀರ್ ಸೇಠ್ ಅಥವಾ ಎನ್ಎ ಹ್ಯಾರಿಸ್ ಅವರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವ ಸಾಧ್ಯತೆ ಇದೆ.